ಹಾಯ್ ನಮಸ್ಕಾರ. ಇವತ್ತು ಎಂತ ಕುಂದಾಪುರ ಕನ್ನಡದಾಗ ಮಾತಾಡ್ತಿದ್ರೆ ಅಂತ ನೀವು ಎಣ್ಸ್ಕೊಂತಿದ್ರೆ, ಇವತ್ತು ನಾನು ಅನ್ಕೊಂಡೆ ಕುಂದಾಪುರ ರೆಸಿಪಿ ಮಾಡ್ತಿದ್ದೆ. ಕುಂದಾಪುರದ್ದು ಫೇಮಸ್ ಕೋಳಿ ಸಾರು, ಕೋಳಿ ರೊಟ್ಟಿ, ಅದ್ರ ಜೊಟ್ಟಿಗೆ ಕೋಳಿ ಸುಕ್ಕನೂ ಮಾಡಿದೆ. ಅದಕ್ಕೆ ಕುಂದಾಪುರ ಭಾಷೆಯಲ್ಲಿ ಇದೊಂದು ವಿಡಿಯೋ ಮಾಡೋಣ ಅಂಥೇಳಿ ನಾನು ಮಾಡ್ತಿದ್ದೆ. ನಂಗೆ ವೀಡಿಯೋದಲ್ಲಿ ಕುಂದಾಪುರ ಭಾಷೆ ಮಾತಾಡಿ ಅಭ್ಯಾಸ ಇಲ್ಲ, ಸ್ವಲ್ಪ ಸ್ವಲ್ಪ ಮಿಸ್ ಆಗಿ ನಾರ್ಮಲು ಮಾತಾಡ್ತೀನಿ. ನೀವು ಕಾಣಿ ಹೆಂಗೆ ಅಂದೇಳಿ. ನಾನು ನಾರ್ಮಲ್ ಮನೇಲಿ ಮಾತ್ರ ಕುಂದಾಪುರ ಕನ್ನಡ ಮಾತಾಡೋದು. ಇವತ್ತು ಕೋಳಿ ಸಾರು ಮತ್ತು ಕೋಳಿ ಸುಕ್ಕ ಮಾಡ್ತಿದ್ದೆ. ಒಳ್ಳೆ ಫಸ್ಟ್ ಕ್ಲಾಸ್ ಆಯಿತು. ನನ್ನ ಕೋಳಿ ರೊಟ್ಟಿ ಒಟ್ಟಿಗಂತೂ ಲೈಕ್ ಆತಿ ಕೋಳಿ ಸಾರು ಹಾಕೊಂಡು ತಿಂಬಕ್ಕೆ. ಹೆಂಗೆ ಮಾಡಿದೆ ಅಂದೇಳಿ ಕಾಂಬ ಬನ್ನಿ. ಫಸ್ಟಿಗೆ ನಾನೊಂದು ಬಾಣಲೆಗೆ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಒಂದು 2 ಚಮಚಿ ಹಾಕಿದೆ ಅಷ್ಟೇ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಮೆಣಸಿನ್ಕಾಯಿ ಹಾಕಿದೆ, ಒಣ ಮೆಣಸಿನ್ಕಾಯಿ. ಅದಾದಮೇಲೆ ಒಂದು 7-8 ಎಸಳು ಬೆಳ್ಳುಳ್ಳಿ ಹಾಕೊಂಡಿದೆ. ಗ್ಯಾಸ್ ಸ್ಲೋವಲ್ಲೇ ಇಟ್ಕೊಂಡಿದ್ದೆ ಆಯಿತು. ಇದನ್ನು ಒಳ್ಳೆ ಮಾಡಿ ಫ್ರೈ ಆಯ್ತು. ಒಣಮೆಣ್ಸಿನ್ಕಾಯಿ ಇತ್ತಲ್ಲ, ಒಳ್ಳೆ ಅದು ಕ್ರಿಸ್ಪಿ ಆಪಲ್ಲರಿಗೆ ಫ್ರೈ ಆಯ್ತು. ಕ್ರಿಸ್ಪಿ ಆದ್ಮೇಲೆ ಇತ್ತಲ್ಲ, ನಾನು ಇದ್ರಾಗೆ ಕೊತ್ತಂಬರಿ ಬೀಜ ಹಾಯ್ಕೊಂತಿದ್ದೆ. ಕೊತ್ತಂಬರಿ ಕಾಳು ಇರುತ್ತಲ್ಲ, ಅದು 1 ಸ್ಪೂನ್, ದೊಡ್ಡ ಸ್ಪೂನಷ್ಟು ಹಾಯ್ಕೊಂಡಿದ್ದೆ ನಾನು ಕೊತ್ತಂಬರಿ ಕಾಳು. ಇದನ್ನು ಹಾಯ್ಕೊಂಡು ಲೈಕ್ ಮಾಡಿ ಫ್ರೈ ಆಯ್ತು. ನಾವು ಯಾವುದೇ ಮಸಾಲೆ ಹಾಕಲಿ ಒಳ್ಳೆ ಫ್ರೈ ಆರಿತ್ತಲ್ಲ, ಸ್ಮೆಲ್ ಒಳ್ಳೆ ಬರುತ್ತೆ. ಸ್ಮೆಲ್ ಬಂದಾಗ ನಮ್ಮ ಸಾರಂತೂ ಒಳ್ಳೆ ಟೇಸ್ಟ್ ಆಗುತ್ತೆ. ಈಗ ಕೊತ್ತಂಬರಿನೂ ಲೈಕ್ ಫ್ರೈ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ಖಾರಕ್ಕೆ ಕಾಳು ಮೆಣಸು ಹಾಕ್ತಿದ್ದೆ. ಕೋಳಿ ಮೀನೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಾಳು ಮೆಣಸು, ಕರಿಮೆಣಸು ಹಾಕ್ರೆ ಐತಲ್ಲ ಒಳ್ಳೆ ಟೇಸ್ಟ್ ಬರುತ್ತೆ. ಖಾರ ಕಟ್ಟಗೆ ಖಾರಕ್ಕೆ ಮಾಡ್ಕೊತಿಂದ್ರೆ ಲೈಕ್ ಅಂತಂತ್ರಲ್ಲ ಆ ಥರ. ಅದಕ್ಕೆ ನಾನಿಲ್ಲೇ ಕಾಳು ಮೆಣಸನ್ನು ಹಾಯ್ಕೊಂಡು ಈಗ ಒಂದು ಸ್ವಲ್ಪ ಹುರ್ಕೊಂತಿದ್ದೆ. ಇದೆಲ್ಲ ಹಾಯ್ಕೊಂಡು ಒಳ್ಳೆ ಫ್ರೈ ಮಾಡ್ತಾ ಮಾಡ್ತಾ ಒಳ್ಳೆ ಪರಿಮಳ ಬರ್ತಿತ್ತು. ಇಡೀ ಗರಂ ಮಸಾಲೆ ಇತ್ತಲ್ಲ, ಅದನ್ನು ನಾನಿಲ್ಲೊಂದು ಸ್ವಲ್ಪ ಹಾಯ್ಕೊಂಡಿದ್ದೆ. ಅಂದರೆ ಚಕ್ಕೆ, ಪುಲಾವ್ ಎಲೆ ಅದೆಲ್ಲ ಇರುತ್ತಲ್ಲ, ಇಡೀ ಗರಂ ಮಸಾಲ 10 ರೂಪಾಯಿ ಪ್ಯಾಕ್ ಬರುತ್ತಲ್ಲ, ಅದರಿಂದ ಒಂದು ಸ್ವಲ್ಪ ನಾನು ಅದು ಅಷ್ಟು ಹಾಕಲಿಲ್ಲ, ಅರ್ಧದಷ್ಟು ಹಾಕಿದೆ ಅಷ್ಟೇ. ಜಾಸ್ತಿ ಅಂತ ಹಾಕೋದು ಬೇಡ. ಅದನ್ನು ಹಾಕೊಂಡು ಒಳ್ಳೆ ಮಾಡಿ ಫ್ರೈ ಮಾಡಿದೆ. ಇಲ್ಲಿ ನಾನು 1 kg ಕೋಳಿ ಯೂಸ್ ಮಾಡಿದೆ ಆಯಿತಾ. ಈಗ ಫ್ರೈ ಮಾಡ್ರ ಮೇಲೆ ಅದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೊಂಡೆ. ಅದರೊಟ್ಟಿಗೆ ಕಾಯಿ ಹಾಕೊಂಡಿದ್ದೆ. ಕಾಯಿ ಕಡೆಗೆ ನಾನು ಮಸಾಲೆ ಎಲ್ಲ ಫ್ರೈ ಮಾಡಿನಲ್ಲ, ಅದನ್ನು ಹಾಕೊಂಡಿದ್ದೆ. ಕಡೆಗೆ ಒಂದು ಸ್ವಲ್ಪ ನೀರು ಹಾಕೊಂಡೆ. ಈಗ ಇದನ್ನು ಒಳ್ಳೆ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು, ಕಾಯಿ ಹಾಲು ಬೇರೆ ತೆಗಿಲಕ್ಕೆ, ಇಲ್ಲ ಅಂದರೆ ಇದ್ರಾಗೆ ಡೈರೆಕ್ಟಾಗಿ ಕಾಯಿ ಹಾಕಿ ಒಳ್ಳೆ ನುಣ್ಣಗೆ ಅರ್ದ್ರೆ ಐತಲ್ಲ ಲೈಕತ್ತು. ಈಗ ಕೈಯಾಗೆಲ್ಲ ಅರುವುದಿಲ್ಲಲ್ಲ, ಮಿಕ್ಸಿಯಲ್ಲೇ ಹರ್ಕಂಡ್ಕೆ. ಈಗ ನಾನಿಲ್ಲೇ ಮತ್ತೊಂದು ಪಾತ್ರೆ ತಗೊಂಡಿದ್ದೆ. ಅದ್ರಾಗೆ ಸ್ವಲ್ಪ ಎಣ್ಣೆ ಹಾಕಿ, ಆ 10 ರೂಪಾಯಿ ಗರಂ ಮಸಾಲ ಪ್ಯಾಕ್ ಅಂದಿದೆ ಕಾಣೆ. ನೀವು 2 kg ಕೋಳಿ ತಗೊಂಡ್ರು ಅಡ್ಡಿಲ್ಲ, ಅದು ಒಂದೇ ಪ್ಯಾಕ್ ಸಾಕತ್ತು. ಮಸ್ತ್ ಗರಂ ಮಸಾಲ ಇದು ಬೇಡ, ಕಡೆಗೆ ಘಾಟ್ ಮುಖಕ್ಕೆ ಹೊಡಿತಂತ್ರಲ್ಲ ಆ ಥರ ಅತ್ತು. ಸ್ವಲ್ಪ ಹಾಕಿದ್ರೆ ಸಾಕತ್ತು. ನಾನು ಇದೇ ಎಣ್ಣೆಗೆ 1-2 ಸ್ಪೂನ್ ಎಣ್ಣೆಗೆ ಸ್ವಲ್ಪ ಗರಂ ಮಸಾಲ, ಕಡೆಗೆ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿದೆ. ಈರುಳ್ಳಿ ಒಳ್ಳೆ ಫ್ರೈ ಆದ್ಮೇಲೆ ಇತ್ತಲ್ಲ, ಇಲ್ಲಿ ನಾನು ಕೋಳಿ ತೆಗ್ದು ಹಾಕ್ತಿದ್ದೆ. ಕೋಳಿಗೆ ಅಲ್ಲೇ ಸ್ವಲ್ಪ ಅರಿಶಿಣ ಹಾಕಿಟ್ಟಿದ್ದೆ ಆಯ್ತು. ಅದಕ್ಕೆ ಅಲ್ಲಿ ಅರಿಶಿಣ ನಿಮ್ಗೆ ತೋರ್ತಿತ್ತು. ನೀವು ಕೋಳಿ ಒಟ್ಟಿಗೂ ಅರಿಶಿಣ ಹಾಕಿ ಬೇಯಿಸ್ಕೊಂಡ್ಲಕ್ಕೆ, ಇಲ್ಲ ಮಿಕ್ಸಿಯಲ್ಲಿ 60ಗೆ ಮಸಾಲದೊಟ್ಟಿಗೂ ಅರಿಶಿಣ ಹಾಕ್ಲಿಕ್ಕೆ, ಅರಿಶಿಣ ಕಲರ್ ಚೆನ್ನಾಗಿರುತ್ತಲ್ಲ, ಅದಕ್ಕೆ ನಾನು ಕೋಳಿ ಬೇಯಿಸೋತ್ತಿಗೆ ಇದ್ರಾಗೆ ಅರಿಶಿಣ ಹಾಕೊಂಡಿದ್ದೆ ಆಯ್ತು. ಈಗ ಇದನ್ನು ಆ ಈರುಳ್ಳಿ ಒಟ್ಟಿಗೆ ಲೈಕ್ ಫ್ರೈ ಮಾಡ್ಕೊ. ಇದಕ್ಕೀಗ ನೀರಂತ ಹಾಕೋದು ಬೇಡ. ಕೋಳಿ ಬೇಯೋಕೆ ಇದು ಫಾರಮ್ ಕೋಳಿ ಅಲ್ಲ, ಊರು ಕೋಳಿಯಾರು ಬೇಯೋಕೆ ಜಾಸ್ತಿ ಹೊತ್ತತ್ತು. ಇದು ಫಾರಮ್ ಕೋಳಿ ಎಲ್ಲ ಪಟ್ಟ ಬೆಂದುಬಿಡುತ್ತೆ. ಇದು ಸ್ವಲ್ಪ ಫಾಸ್ಟ್ ಗ್ಯಾಸಾಗೆ ನಾನು ಮುಚ್ಚಿ ಒಂದು 5-10 ನಿಮಿಷ ಬಿಟ್ಟರೆ ಬೆಂದುಬಿಡುತ್ತೆ. ಅಷ್ಟೊರಿಗೆ ನಾನು ಅದು ಮಿಕ್ಸಿ ಜಾರಾಗ ಒಳ್ಳೆ ನುಣ್ಣಗೆ ಹರ್ಕೊಂಡು ಬತ್ತೆ. ಇದನ್ನು ಈ ಥರ ಒಂದು ಸಲ ಟೊಮೆಟೊ, ಈರುಳ್ಳಿ ಎಲ್ಲ ಒಳ್ಳೆ ಮಿಕ್ಸ್ ಅಪ್ಪಲರಿಗೆ ಫ್ರೈ ಮಾಡಿ ಆದಮೇಲೆ ಇದನ್ನು ಮುಚ್ಚಿ ಬೇಯಿಸಕ್ಕೆ. ಸ್ವಲ್ಪ ಉಪ್ಪು ಹಾಕೊಂಡ್ರು ಅಡ್ಡಿಲ್ಲ. ಕಡೆಗೆ ನೀವು ಸಾರಿಗೆ ಕಣ್ಕಣಿ, ಉಪ್ಪು ಕಡಿಮೆ ಆದ್ರೆ ಕಡೆಗೆ ಒಂದು ಸಲ ಹಾಕಿ. ಈಗ ನಾನಿಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೆ, ಕಲ್ಲುಪ್ಪೇ ಹಾಕ್ತಿದ್ದೆ ನಾನೀಗ. ನಾನು ನಾನ್ ಸ್ಟಾಪ್ ಮಾತಾಡ್ತಿದ್ದೆಲ್ಲ, ಸ್ಟಾಪೇ ಮಾಡಲಿಲ್ಲ. ಕುಂದಾಪುರ ಭಾಷೆ ಅಂದ್ರ ಕೂಡಲೇ ನಂಗೆ ಮಾತಾಡೋ ಸ್ಟಾಪ್ ಮಾಡೋಕೆ ಅನಿಸೋದೇ ಇಲ್ಲ. ಅದಕ್ಕೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೆ. ಕುಂದಾಪುರ ಕನ್ನಡ ಮಾತಾಡೋತೀನಿ, ನನಗೆಲ್ಲೂ ಸ್ಟಾಪ್ ಮಾಡ್ಕೊ ಇಲ್ಲ, ಎಂತ ಮಾತಾಡೋದನ್ನು ಗೊತ್ತಾತಿಲ್ಲ, ಆ ಥರ ಎಲ್ಲ ಆಗ್ತಾ ಇಲ್ಲ. ಹೀಗೆ ವಟ ಅಂತ ಮಾತಾಡ್ತಾ ಇರ್ತೆ. ಲೈಕ್ ಅದು ನಮ್ಮ ಭಾಷೆ ಮಾತಾಡೋಕ್ಕೆ. ಈಗ ನಾನಿಲ್ಲಿ ಮುಚ್ಚಿ ಬೇಯಿಸ್ಕೊಂತೆ. ಅಷ್ಟರವರೆಗಿತ್ತಲ್ಲ, ಇಲ್ಲಿ ನುಣ್ಣಗೆ ಪೇಸ್ಟ್ ರೆಡಿ ಆಯ್ತು ಕಣಿ. ಹಿಂಗೆ ನುಣ್ಣಗೆ ಆಯ್ತು. ಅಷ್ಟೊತ್ತಿಗೆ ಲೈಕ್ ಅದು ಸಾರು. ಈಗ ಪೇಸ್ಟ್ ರೆಡಿ ಆಯ್ತಾ, ಅಷ್ಟೊತ್ತಿಗೆ ಇಲ್ಲೇ ಬೆಂದು ಬಿಡ್ತು. ನಾನು ನೀರು ಎಂಥದ್ದು ಹಾಕಲಿಲ್ಲ, ಕಾಣಿ ಅದು ಕೋಳಿನೇ ನೀರು ಬಿಟ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನಾನು ಓಪನ್ ಮಾಡಿ ಕಾಣ್ತಿದ್ದೆ, ಕೋಳಿನೂ ಒಳ್ಳೆ ಬೆಂದಿತ್ತು, ನೀರು ಒಳ್ಳೆ ಬಿಟ್ಕೊಂಡಿತ್ತು.
ನಾನು ಇದ್ರಾಗೆ ಸುಕ್ಕಕ್ಕೂ ಸ್ವಲ್ಪ ತೆಗಿತೆ, ಸಾರು ಮಾಡ್ತೆ. ನೀವು ಯಾರೆಲ್ಲ ಹಿಂಗೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೇಗಳಿಗೂ ಹೀಗೆ ಮಾಡೋದು, ಕೋಳಿ ಸುಕ್ಕ ಮತ್ತು ಸಾರು ಮಾಡೋದು ಒಟ್ಟಿಗೆ ಬೇಯಿಸ್ಕೊಂಬ. ಸ್ವಲ್ಪ ಇದೇ ಹೋಳನ್ನು ಈರುಳ್ಳಿ ಎಲ್ಲ ಹಾಕಿನಲ್ಲ, ಅದೇ ಬೆಂದದ್ರಲ್ಲಿ ಸ್ವಲ್ಪ ಬೇರೆ ಬಾಣ್ಲಿಗೆ ತಗೊಂಡೆ ನಾನು, ಫ್ರೈ ಮಾಡಿನಾಯ್ತಲ್ಲ ಅದೇ ಬಾಣ್ಲಿಗೆ. ಕಡಿಕೆ ಇಲ್ಲಿ ಮಸಾಲ ಹರ್ಕೊಂಡಿದೆ ಕಣ, ಅದನ್ನು ಇದಕ್ಕೆ ಹಾಕಿದೆ. ಈ ಸಾರಿಗೆ ಬೇಕಪ್ಪಷ್ಟು ಸ್ವಲ್ಪ ಮಸಾಲದ ನೀರು ಸಹ ಹಾಕಿದ್ದೆ. ನಿಮಗೆ ಸಾರು ಹೆಂಗೆ ದಪ್ಪ ಬೇಕಾ, ಸ್ವಲ್ಪ ತೆಳು ಇದ್ರೆ ಲೈಕ್ ಹತ್ತು ಕೆಲವರಿಗೆ ಯಾವ ಥರ ಸಾರು ಬೇಕಾ ಆ ಥರ ನಾವು ನೀರು ಹಾಯ್ಕೊಂಡು, ಈಗ ಹಿಂಗೆ ನೀರು ಹಾಯ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡೆ. ಈಗ ಕೋಳಿ ಸಾರು ಮಸಾಲ ಕೋಳಿ ಎಲ್ಲ ಒಳ್ಳೆ ಮಿಕ್ಸ್ ಆಯಿತು. ಕಲರ್ ಕಾಣ್ತಿದ್ರಲ್ಲ ಎಷ್ಟು ಲೈಕ್ ಬರ್ತಿತ್ತಲ್ಲ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೆ. ನಾವು ಮನೆಗೆ ಜಾಸ್ತಿ ಜನ ಇತ್ತು, ಕೋಳಿ ರೊಟ್ಟಿ ಎಲ್ಲ ಹೈಕ ತಿಂಬತ್ತಿಗಿತ್ತಲ್ಲ, ಕೋಳಿ ಸಾರು ಅಂದರೆ ಜಾಸ್ತಿ ಗಂಟ್ಲೊಳಗೆ ಇಳಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತು ನಮಗೆ. ಇದೀಗ ಸುಕ್ಕಕ್ಕೆ ನಾನಲ್ಲಿ ತೆಗ್ದಿಟ್ಕೊಂಡಿನೈತೆ ಈರುಳ್ಳಿ ಟೊಮೆಟೊ, ಅದಕ್ಕೆ ಒಂದು ಚಮಚಿಯಷ್ಟು ನಾನು ಈ ಮಸಾಲೆ ಹಾಕಿದೆ ಅಷ್ಟೇ, ಸಾರಿನ ಮಸಾಲೆ. ಅದಕ್ಕೆ ಮತ್ತೆಂತ ಹಾಕ್ತಿಲ್ಲ. ನಾನಿಲ್ಲಿ ಕಾಣೆ ಚಿಕನ್ ಸುಕ್ಕ ಮಸಾಲ ಅಂದೇಳಿ ಬರುತ್ತೆ, ಇದು ಕುಂದಾಪುರ ಚಿಕನ್ ಸುಕ್ಕ ಮಸಾಲ ಅಂದೇಳಿ. ಅದನ್ನು ಒಂದು 3-4 ಚಮಚಿ ಹಾಕಂತೆ. ಅದು ಹಾಯ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ರೈತಲ್ಲ, ನಮ್ದು 2 ನಿಮಿಷದ ಸುಕ್ಕ ರೆಡಿ ಆಯ್ತು. ಈ ಸುಕ್ಕ ನೀವು ಒಂದ್ಸಲ ಮಾಡಿ ನಿಮ್ಮ ಮದಿ ಮನೆ ಅಲ್ಲ ಸಮಾನ ಮದಿ ಸುಕ್ಕನೇ ನೆನಪತ್ತು, ಅಷ್ಟು ಲೈಕ್ ಆಯ್ತಿದ್ದು. ಕುಂದಾಪುರ ಚಿಕನ್ ಸುಕ್ಕ ಮಸಾಲೆ ನಾನು ಹೇಗಳಿಗೆ ಊರಿಗೆ ಹೋರೋ ಅದನ್ನು ತಗೊಂಡು ಬಂದೇ ಬತ್ತೆ, ಅದು ಮಾತ್ರ ಮಿಸ್ ಮಾಡೋದಿಲ್ಲ. ಇದರಲ್ಲೇ ಇದು ಚಿಕನ್ ಸುಕ್ಕ ಮಾಡ್ಲಿಕ್ಕೆ ಮಳಿ ಸುಕ್ಕ ಮಾಡ್ಲಿಕ್ಕೆ ಒಳ್ಳೆ ಲೈಕ್ ಅದು. ಇದಕ್ಕೀಗ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆ 1-2 ನಿಮಿಷ ಒಳ್ಳೆ ಮಿಕ್ಸ್ ಮಾಡಿದ್ರೆ ಕೋಳಿ ಹಂಗೂ ಬೆಂದಿತ್ತಲ್ಲ, ಜಾಸ್ತಿ ಹೊತ್ತು ಬೇಕಾತಿಲ್ಲ. ಇದನ್ನೀಗ ಮಿಕ್ಸ್ ಮಾಡಿರಿ, ಇಲ್ಲಿ ಕೋಳಿ ಸುಕ್ಕ ರೆಡಿ ಆಯ್ತು. ಕಾಣ್ತಿದ್ರಲ್ದ, ಯಾರ್ದೆಲ್ಲ ಬಾಯಿಗೆ ನೀರು ಬರ್ತಿತ್ತು ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತಂದೇಳಿ. ಈಗ ಸಾರಿನ ಹತ್ರ ಸಾರು ಕಾಣಿ ಕುದಿ ಬರ್ತಾಯಿತ್ತು, ಸ್ಲೋ ಇಟ್ಟಿದೆ. ನಾನು ಇಷ್ಟು ತುಂಬಿಸಿ ಸಾರು ಮಾಡಿದೆ, ಕಡೆಗೆ ಕೆಳಗೆ ಬಿದ್ದರೆ ಅದಕ್ಕೆ ಸ್ವಲ್ಪ ಸ್ಲೋ ಇಟ್ಟಿದೆ ಆಯ್ತು. ನಮ್ಮ ಮನೆಗೆ ಮಕ್ಕಳಿಗೂ ಕೋಳಿ ಸಾರು ಇಷ್ಟ, ದೊಡ್ಡವರಿಗೂ ಇಷ್ಟ. ಅದು ಇವತ್ತು ಕೋಳಿ ರೊಟ್ಟಿ ತಗೊಬಂದಿನ, ಬೇಡ ಅಂದರೂ ತಿಂತ್ರಿ ಎಲ್ಲರೂ ಅಂತ, ನಾನೇ ತಿಂತೆ ಜಾಸ್ತಿ. ಅದಕ್ಕೆ ನಾನು ಸ್ವಲ್ಪ ಸಾರು ಜಾಸ್ತಿನೇ ಮಾಡಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದೆ. ಇದು ಜಾಸ್ತಿ ಊರ ಬದಿಗೆಲ್ಲ ಹಾಕೋದಿಲ್ಲ, ನಾನಿಲ್ಲಿ ಕೋಳಿ ಸಾರು ಮಾಡೋದು ಕೊತ್ತಂಬರಿ ಪುದೀನ ಸೊಪ್ಪು ಮೇಲೆ ಹಾಕ್ತೆ. ಸ್ವಲ್ಪ ಒಳ್ಳೆ ಹತ್ತು ಪರಿಮಳ ಹತ್ತು. ನೀವು ಮಾಡ್ದೊಳಕ್ಕೆ ಒಂದು ಸಲ ಟ್ರೈ ಮಾಡಿ. ಈಗ ಕುದೀತಾ ಇತ್ತು, ಒಂದು 5-10 ನಿಮಿಷ ಒಳ್ಳೆ ಕುದಿಸ್ದೆ. ಕೋಳಿ ಎಲ್ಲ ಬೆಂದಿತ್ತು, ಇದು ಮಸಾಲೆ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಬೇಡಲ್ಲ, ಅದಕ್ಕೆ ಒಂದು 5-10 ನಿಮಿಷ ಲೈಕ್ ಕುದಿಸ್ರೆ ಕೋಳಿ ಸಾರು ರೆಡಿ ಆಯ್ತು. ಕೋಳಿ ಸುಕ್ಕಂತೂ ರೆಡಿ ಆಯ್ತು ಕಂಡಿರಲ್ಲ. ಈಗ ನಾವು ಹಾಕುವ ಇದನ್ನೆಲ್ಲ ಸರ್ವ್ ಮಾಡ್ತೀವಿ. ಕೋಳಿ ಸುಕ್ಕ ಸಾರು ಎರಡೂ ರೆಡಿ ಆಯ್ತು. ಬಿಸಿ ಬಿಸಿ ಹಾಯ್ಕ ತಿಮ್ಕೆ ನಾನು ಆಗಳಿಂದ ಕಾಯ್ತಾ ಇದ್ದೆ. ಇದನ್ನು ಕಂಡು ನಂಗೆ ಮತ್ತೆ ಪುನಃ ಬಾಯಾಗ ನೀರು ಬತ್ತಿತ್ತು, ಇನ್ನೊಂದು ಸಲ ಮಾಡು ಅಂಬಾಗಿತ್ತು. ಈಗ ಕಾಂಬ ಇನ್ನು ನೆಕ್ಸ್ಟ್ ಹೇಳಿ ಮಾಡ್ತಂದೇಳಿ ಬ್ಲಾಗ್ ಕಾಣಿ ನೀವು, ಅಷ್ಟೊತ್ತಿಗೆ ನಾನು ಹೇಳ್ತೆ. ಈಗ ಇಲ್ಲಿ ಕೋಳಿ ರೊಟ್ಟಿ ಹಾಯ್ಕೊಂಡಿದೆ, ಪ್ಯಾಕೆಟ್ ಓಪನ್ ಮಾಡ್ಕೊಂಡು. ಬಾಂಬೆದಾಗ ಊರಿನಷ್ಟು ಲೈಕ್ ಕೋಳಿ ರೊಟ್ಟಿ ಸಿಕ್ಕುದಿಲ್ಲ. ಊರಿನ ಅಂಗಡಿಯವರೆಲ್ಲ ಕೊಡ್ತಾರೆ, ಅಡ್ಡಿಲ್ಲ. 70 ರೂಪಾಯಿಗೆ ಏನು ಅರ್ಧ kg ಅನಿಸುತ್ತೆ ಕೋಳಿ ರೊಟ್ಟಿ. ಲೈಕ್ ಇರುತ್ತೆ, ಅದೇ ಹಾಯ್ಕೊತಿಮ್ನೆ ಎಂತ ಮಾಡೋದು, ಎಂತ ಸಿಕ್ಕತ್ತೆ ಅದರಲ್ಲೇ. ಅದ್ರೊಟ್ಟಿಗೆ ಕೋಳಿ ಸುಕ್ಕ ಸಾರು ಹಾಯ್ಕೊಂಡು ತಿಂದರೆ ಫಸ್ಟ್ ಕ್ಲಾಸ್ ಇರುತ್ತೆ. ಈ ಕುಂದಾಪುರ ವ್ಲಾಗ್ ಹೆಂಗಾಯ್ತು ನಂಗೆ ಕಮೆಂಟ್